ದೊಡ್ಡ ಕೋಳಿ, ಪುಟ್ಟ ಕೋಳಿ ಮರಿಗಳು, ಹುಂಜದ ಗಾಡಿ. ಒಂದೂರಲ್ಲಿ ಮದನ್ ಎಂಬಾತ ನಾಟಿ ಕೋಳಿ ಸಾಕ್ತಿದ್ದ. ತುಂಬಾ ಒಳ್ಳೆಯವನು. ಆ ಕೋಳಿ ಹಾಕಿದ ಮೊಟ್ಟೆಗಳನ್ನ ಮಾರಿ ಬಂದ ಆದಾಯದಿಂದ ಜೀವನ ಸಾಗಿಸ್ತಿದ್ದ. ಅವನ ಬಳಿ ಸಾಕಷ್ಟು ಕೋಳಿಗಳಿದ್ವು. ಅದರಲ್ಲಿ ಒಂದು ಹುಂಜವನ್ನ ಮದನ್ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದ. ಚಿಕ್ಕಂದಿನಿಂದ ಅದಕ್ಕೆ ಬಾದಾಮಿ, ಗೋಡಂಬಿ ಕೊಟ್ಟು ಬೆಳೆಸಿದ್ದ. ಅದು ಬಹಳ ದೊಡ್ಡದಾಗಿ ಬೆಳೆದು ಆ ಕೋಳಿಗಳಿಗೆ ಕಾವಲಾಗಿದ್ದು ಮದನ್ ಹೇಳಿದ್ದೆಲ್ಲ ಮಾಡ್ತಿತ್ತು. ಅದಕ್ಕೆ ಮದನ್ ಬಾಹುಬಲಿ ಅಂತ ನಿಕ್ ನೇಮ್ ಕೂಡ ಇಟ್ಟಿದ್ದ. ಮದನ್ ಒಂದಿನ ಕೋಳಿ ಇಟ್ಟಿರುವ ಮೊಟ್ಟೆಗಳನ್ನೆಲ್ಲ ಒಂದು ಗಾಡಿಯಲ್ಲಿ ಹೇರ್ಕೊಂಡು ಅದಕ್ಕೆ ಆ ದೊಡ್ಡ ಹುಂಜವನ್ನ ಕಟ್ಟಿ ಮಾರಾಟಕ್ಕೆ ತೆಗೆದುಕೊಂಡು ಹೋದ. ಅಂಗಡಿ ಬಳಿ ಬಂದು, ಅಣ್ಣ 100 ಟ್ರೇಗಳಿವೆ. 100? ಸರಿ, ಒಳಗಿಡಿಸ್ತೀನಿ. ಇದೇನು ಎತ್ತಿನ ಗಾಡಿಗೆ ಹುಂಜ ಕಟ್ಟಿ ನಡೆಸ್ತಿದೀಯಾ? ಆ ಹುಂಜ ಎಗರಿದ್ರೆ ಏನ್ ಗತಿ? ಹುಂಜ ಎಗರೋದಿಲ್ಲ, ನಾನೇನು ಹೇಳಿದ್ರೆ ಅದನ್ನೇ ಮಾಡುತ್ತೆ. ಆದ್ರೆ ಇದು ಹುಂಜ ಅಲ್ಲ, ನನ್ನ ಬಾಹುಬಲಿ. ಬಾಹುಬಲಿನಾ? ಬಾಹುಬಲಿ ಪ್ರಭಾಸ್ ಅಲ್ವೇ? ಆತ ಸಿನಿಮಾದಲ್ಲಿ ಬಾಹುಬಲಿ, ಆದ್ರೆ ನನ್ನ ಹುಂಜ ರಿಯಲ್ ಲೈಫ್ ಬಾಹುಬಲಿ. ಅಬ್ಬಾ ಎಂದುಕೊಳ್ಳುತ್ತಿರುವಾಗ ವಿನಯ್ ಎಂಬಾತ ಬಂದು, ನಮಸ್ತೆ ಮದನ್ ಅಣ್ಣ. ನಮಸ್ತೆ ನಮಸ್ತೆ. ಏನಣ್ಣ, ಎಷ್ಟು ದಿನದಿಂದ ಕೇಳ್ತಾ ಇದ್ದೀನಿ ಒಂದ್ ಕೋಳಿ ಕೊಡಿ ಅಂತ, ಕೊಡ್ತಾನೆ ಇಲ್ಲ. ನೋಡತಮ್ಮ, ಈ ಕೋಳಿಗಳನ್ನ ಮಾಂಸಕ್ಕಾಗಿ ಮಾರಲ್ಲ, ಅವು ಮೊಟ್ಟೆ ಕೊಡ್ತವೆ, ಮಾರೋವು ಅಲ್ಲ. ಅಯ್ಯೋ, ಒಂದು ಕೊಡಣ್ಣ. ಕೊಡಲ್ಲ ಅಂತ ಹೇಳಿದ್ನಲ್ಲ ತಮ್ಮ, ಯಾಕೆ ಸುಮ್ನೆ ಕಿರಿಕಿರಿ? ಹೋಗೋಗು. ಆಯ್ತು ಬಿಡಣ್ಣ, ನೋಡೋಣ ಎಲ್ಲಿವರೆಗೂ ಕೊಡಲ್ಲ ಅಂತ ಎಂದುಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ. ವಿನಯ್ ಹೋದ ಕೂಡಲೇ ಮದನ್, ಸರಿ ಅಣ್ಣ, ನಾನು ಹೋಗ್ ಬರ್ತೀನಿ ಎಂದು ಹೇಳುತ್ತಾ ತನ್ನ ಹುಂಜದ ಗಾಡಿಯನ್ನು ತೆಗೆದುಕೊಂಡು ಹೊರಟು ಹೋಗ್ತಾನೆ. ತನ್ನ ಕೋಳಿಗಳಿಗೆಲ್ಲ ಕಾಳುಗಳನ್ನ ಹಾಕ್ತಾನೆ. ಬಾಹುಬಲಿ ಹುಂಜಕ್ಕೆ ಬಾದಾಮಿ ಹಾಕಿ, ನೋಡು, ನೀನೆ ಆ ಕೋಳಿಗಳನ್ನೆಲ್ಲ ಜಾಗೃತೆಯಿಂದ ನೋಡ್ಕೋಬೇಕು. ಮೊದಲೇ ಊರಲ್ಲಿ ಕಳ್ಳರ ಕಾಟ ಹೆಚ್ಚಾಗಿದೆ. ಬಾಹುಬಲಿ, ಸರಿ ಕಣ್ಣಣ್ಣ. ಸರಿ, ನಾನ್ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ ಎಂದುಕೊಳ್ಳುತ್ತಾ ಆತ ಮನೆಯೊಳಗೆ ಹೋಗ್ತಾನೆ. ಮದನ್ಗೆ ಕೋಳಿಯನ್ನ ಕೊಡು ಅಂತ ಕೇಳಿದ ವಿನಯ್ ತನ್ನ ಸ್ನೇಹಿತ ಕಾಶಿ ಜೊತೆ ಮಾತಾಡ್ತಾ ಇದ್ದಾನೆ. ಏನ್ ಮಚ್ಚ, ಅಷ್ಟ್ ಕೋಪದಲ್ಲಿದೀಯಾ? ಅಲ್ದೆ ಏನೋ, ಒಂದು ಕೋಳಿ ಕೊಡಪ್ಪ ಅಂದ್ರೆ ಕೊಡಲ್ಲ ಅಂತಾನೆ. ಅವನಿಗೇನು ಪುಕ್ಕಟೆ ಕೊಡು ಅಂತ ಕೇಳಿದ್ನೇನು? ಹಣ ಕೊಡ್ತೀನಿ ಅಂದೆ ಅಲ್ವಾ? ಫಾರಂ ಕೋಳಿ ತಿಂದ್ರೆ ಆರೋಗ್ಯ ಹಾಳಾಗತ್ತೆ ಅಂತ ಕೊಡಪ್ಪ ಅಂತ ಎಷ್ಟು ಸಾರಿ ಕೇಳಿದ್ನೋ ಗೊತ್ತಾ ನಿಂಗೆ? ಕೊಡದಿದ್ರೆ ಹೋಯ್ತು, ಕೋಳಿಗೇನ್ ಬರಾನೆ? ಇಲ್ಲ ಕಣೋ, ಅವನಿಗೆ ಬುದ್ಧಿ ಕಲಿಸ್ಬೇಕು. ಬುದ್ಧಿ ಕಲಿಸ್ತೀಯಾ? ಅದೇನ್ ಮಾಡಿಯೋ? ಅವನ್ ಫಾರಂ ನಲ್ಲಿರೋ ಕೋಳಿಗಳನ್ನೆಲ್ಲ ಎಗರಿಸ್ಬಿಟ್ರೆ ಹೇಗಿರುತ್ತೆ? ಸಿಕ್ಕಿಬಿದ್ರೆ ಜೈಲಲ್ಲಿ ತಟ್ಟೆ ಚೊಂಬು ಗ್ಯಾರಂಟಿ. ಹೋಗಲ್ಲ, ಅದೇನು ಫ್ರೆಂಡ್ ನೀನು, ತೊಲಗು. ಇದೆಲ್ಲ ಫಜೀತಿ ಯಾಕೆ? ಏನ್ ಮಾಡ್ಬೇಕೋ ಹೇಳ. ಏನಿಲ್ಲ ಮಾಚ, ಸುಮ್ನೆ ಹೋಗೋಣ. ಆತ ಕುಡಿದು ಗೊರ್ಕೆ ಹೊಡಿತಾ ಮಲಗಿರ್ತಾನೆ. ಮೆಲ್ಲಗೆ ಫಾರಂನೊಳಗೆ ಹೋಗಿ ಕೋಳಿಗಳನ್ನೆಲ್ಲ ಚೀಲದಲ್ಲಿ ತುಂಬಿಕೊಂಡ್ ಬರೋಣ. ಅವನ ಹತ್ರ ಬಾಹುಬಲಿ ಹುಂಜ ಇದೆಯಲ್ಲ, ಅದು ಚೀಲದಲ್ಲಿ ಸಾಕಾಗೋಲ್ಲ. ಅದನ್ನ ಬಿಟ್ಟು ಮಿಕ್ಕೆಲ್ಲ ಎತ್ಕೊಂಡ್ ಬರೋಣ ಬಾ ಎಂದು ಹೇಳುತ್ತಾ ಇಬ್ಬರು ಮುಸುಕು ಹಾಕಿಕೊಂಡು ಮದನ್ ಕೋಳಿ ಫಾರಂಗೆ ಬರುತ್ತಾರೆ. ಮದನ್ ಮನೆಯಲ್ಲಿ ಮಲಗಿದಾನೆ. ಮೆಲ್ಲಗೆ ಕೋಳಿಗಳನ್ನ ಎತ್ತಿ ಚೀಲದಲ್ಲಿ ತುಂಬಿಕೊಂಡು ಬಂದ್ಬಿಟ್ರು. ಬೆಳಿಗ್ಗೆ ಬಂದು ಫಾರಂನಲ್ಲಿ ನೋಡಿದ ಮದನ್ ಶಾಕ್ ಆಗ್ತಾನೆ. ಅಯ್ಯೋ, ನನ್ನ ಕೋಳಿಗಳೆಲ್ಲ ಎಲ್ಲಿ ಹೋದ್ವು? ಬಾಹುಬಲಿ ಬಾಹುಬಲಿ, ಕೋಳಿಗಳೆಲ್ಲ ಎಲ್ಲೋ? ಗೊತ್ತಿಲ್ಲ ಅಂದ್ರೇನು ಮೂರ್ಖ? ಹುಷಾರಾಗಿ ನೋಡ್ಕೋ ಅಂತ ಹೇಳಿದ್ನಲ್ಲ. ಈಗ ನೀನೇ ಆ ಕೋಳಿಗಳನ್ನ ಹುಡುಕಿ ಕೊಡ್ಬೇಕು. ನೀವೇನು ಆಲೋಚಿಸಬೇಡಿ, ಆ ಕೋಳಿಗಳನ್ನ ಯಾರು ಎತ್ಕೊಂಡು ಹೋಗಿದಾರೋ ನಾನು ಹುಡುಕ್ ತರ್ತೀನಿ ಎಂದು ಹೇಳಿ ಫಾರಂ ಪೂರ್ತಿ ಸುತ್ತಾಡ್ತು. ನಂತರ ಮದನ್ ಹತ್ತಿರ ಬಂದು, ರಾತ್ರಿ ಏನೋ ಹೊಸ ವಾಸನೆ ಬಂದಾಗ್ಲೇ ಅನ್ಕೊಂಡೆ
ಯಾರ ಬಂದಿರಬಹುದು ಅಂತ. ಬನ್ನಿ, ಕೋಳಿ ಎಲ್ಲಿದಾವೋ ಹುಡ್ಕೋಣ ಎಂದು ಹೇಳುತ್ತಾ ಮದನ್ ಜೊತೆಗೆ ಕರೆದುಕೊಂಡು ಹೋಗುತ್ತೆ. ಹಾಗೆ ಹೋಗ್ತಾ ಹೋಗ್ತಾ ಆ ಹುಂಜ ಒಂದು ದೊಡ್ಡ ಗೋದಾಮಿಗೆ ಬರುತ್ತೆ. ಆ ಗೋದಾಮು ವಿನಯ್ದು. ಇಲ್ಲಿಗೆ ಯಾಕೋ ಕರ್ಕೊಂಡ್ ಬಂದೆ? ಕೋಳಿಗಳೆಲ್ಲ ಇಲ್ಲೇ ಇವೆ, ಒಳಗೆ ಹೋಗಿ ನೋಡು ಸರಿ ಎಂದು ಒಳಗೆ ಹೋಗಿ ನೋಡುತ್ತಾನೆ. ಕೋಳಿಗಳೆಲ್ಲ ಒಳಗೆ ಇವೆ. ಅದನ್ನ ನೋಡಿದ ಮದನ್ ಆನಂದದಿಂದ, ಇಲ್ಲೇ ಇವೆ ಅಂತ ಅಷ್ಟು ಕರೆಕ್ಟ್ ಆಗಿ ಹೇಗೋ ಹೇಳಿದೆ? ನಾನು ನಾಯಿ ತರ ವಾಸನೆ ಕೂಡ ನೋಡಬಲ್ಲೆ. ಮೊದಲು ಕೋಳಿ ಕದ್ದವರ ವಿಷಯ ಪೊಲೀಸರಿಗೆ ತಿಳಿಸು ಹೌದೌದು ಎನ್ನುತ್ತಿರುವಾಗಲೇ ವಿನಯ್ ಅಲ್ಲಿಗೆ ಬರುತ್ತಾನೆ. ಮದನ್ನ ನೋಡಿ ವಿನಯ್ ಶಾಕ್ ಆಗಿ, ಏನಿದೆ ಮದನಣ್ಣ, ಇಲ್ಲಿವರೆಗೂ ಬಂದಿದೀಯಾ? ರಾತ್ರಿ ನೀನು ಕದ್ದ ಕೋಳಿಗಳಿಗೆ ಕಾಳು ಹಾಕೋಣ ಅಂತ. ನಾನು ಕೋಳಿ ಕದಿಯೋದೆ ಅಣ್ಣ, ನಾನ್ ಕದ್ದಿಲ್ವಲ್ಲ. ನೀನು ಕದ್ದು ತರದೆ ಕೋಳಿಗಳೆಲ್ಲ ನಿನ್ನ ಗೋದಾಮಿಗೆ ಹೇಗ್ ಬಂದ್ವು? ಮರ್ಯಾದೆಯಿಂದ ಒಪ್ಕೋ, ಇಲ್ದಿದ್ರೆ ಪೊಲೀಸರ ಕೈಗೆ ಒಪ್ಪಿಸ್ಬೇಕಾಗುತ್ತೆ ಎನ್ನುತ್ತಲೇ ವಿನಯ್ ಮನದಲ್ಲಿ, ಅಯ್ಯಯ್ಯೋ ಗುಟ್ಟು ರಟ್ಟಾಗಿದೆ, ಈಗ ಬಚ್ಚಿಟ್ಟು ಲಾಭ ಇಲ್ಲ, ಜೈಲಿಗೆ ಹೋಗಿ ಒದೆ ತಿನ್ನೋದಕ್ಕಿಂತ ಇದೇ ಬೆಟರ್. ಅಣ್ಣ ತಪ್ಪಾಯ್ತಣ್ಣ, ಇನ್ನೊಂದ್ಸಲ ಹೀಗ್ ಮಾಡಲ್ಲಣ್ಣ. ಕೋಳಿ ಕೇಳಿದ್ರೆ ಕೊಡ್ಲಿಲ್ಲ ಅಂತ ಕೋಪದಿಂದ ಹೀಗ್ ಮಾಡ್ದೆ, ನನ್ನ ಕ್ಷಮಿಸ್ಬಿಡಣ್ಣ, ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ. ಕದ್ದು ತಗೊಂಡ್ ಹೋದ್ರೆ ಬಿಟ್ ಬಿಡೋಕೆ ನನ್ನ ಫಾರಂಗೆ ಕಾವಲಿ ಇರೋದು ಕಟ್ಟಪ್ಪ ಅಲ್ಲ, ಬಾಹುಬಲಿ. ಕೋಳಿ ಅಲ್ಲ, ಅದರ ಪುಕ್ಕ ಕೂಡ ಕದಿಯೋಕ್ಕಾಗಲ್ಲ. ಹುಷಾರ್, ಇನ್ನೊಂದ್ ಸಾರಿ ಇದು ರಿಪೀಟ್ ಆದ್ರೆ ಕೋಳಿ ತರ ಕಿಲೋ ಲೆಕ್ಕದಲ್ಲಿ ಮಾರ್ಬಿಡ್ತೀನಿ. ಏನ್ ಅನ್ಕೊಂಡಿದೀಯಾ ಎಂದು ವಿನಯ್ಗೆ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೊರಡ್ತಾನೆ. ಮದನ್ ಹೊರಟು ಹೋದ ತಕ್ಷಣ ವಿನಯ್, ಅಯ್ಯಪ್ಪ, ಇವನ್ ಕೋಳಿಗಳಿಂದ ಹುಷಾರಾಗಿರ್ಬೇಕು. ಅದೃಷ್ಟ ಚೆನ್ನಾಗಿತ್ತು, ಆತ ಒಳ್ಳೆಯವನು, ನನ್ನ ಬಿಟ್ಬಿಟ್ಟ, ಇಲ್ಲಿದ್ರೆ ನನ್ ಗತಿ ಏನಾಗ್ತಿತ್ತು ಎಂದುಕೊಳ್ಳುತ್ತಾನೆ. ನಮಸ್ಕಾರ, ನಾನು ನೀವೆಲ್ಲ ಮೆಚ್ಕೊಂಡ ಅತ್ತೆ. ಹಾಯ್, ನಾನು ನೀವು ಮೆಚ್ಚಿದ ಸೊಸೆ. ಇನ್ನು ಮುಂದೆ ನಿಮ್ಮೆಲ್ಲರನ್ನ ಮೆಚ್ಚಿಸೋಕೆ, ನಿಮ್ಮನ್ನ ಸಂತೋಷಗೊಳಿಸೋಕೆ ನಮ್ಮ ಮಹಾ ಟಿವಿಯಲ್ಲಿ ನಿಮ್ಮ ಮುಂದೆ ಬರ್ತಿದ್ದೇವೆ. ಹಾಗಾದ್ರೆ ಯಾಕೆ ತಡ, ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಒತ್ತಿ. ನಿಮಗೆ ಅತ್ತೆ ಇಷ್ಟವೋ ಇಲ್ಲ ಸೊಸೆ ಇಷ್ಟನೋ ತಿಳಿಸಿ. ನೋಡ್ತಾ ಇರಿ ಮಹಾ ಟಿವಿ.